ಜಸ್ಟ್ ಸ್ಟಾಪ್ ಕ್ರೈಮ್. ಮಾಡೋದೆಲ್ಲ ಮಾಡ್ಬಿಟ್ಟು ಈಗತ್ರೆ. ಬಟ್ ದಟ್ ನಾಟ್ ಜಸ್ಟ್ ಶಟ್ ಅಪ್. ರಾಹುಲ್, ಕೃಪಾಕರ್, ಇದಕ್ಕೇನು ಸೊಲ್ಯೂಷನ್ನೇ ಇಲ್ವಾ? ತುಂಬಾ ಕಷ್ಟ ಸರ್. ಕೃಪಾಕರ್, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ರಾಹುಲ್ ಮನೆಗೆ ಸೇಫ್ ಆಗಿ ಬರಬೇಕು. ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಇದಕ್ಕೆ ಕಾರಣ ರಾಹುಲ್ ಅಲ್ಲ. ಹೇಯ್, ಕೂತ್ಕೋ ಕೂತ್ಕೋ. ಏನ್ ನಿನ್ನ ಹೆಸರು? ವಿಶ್ವ ಅಂತಾರೆ. ವಿಶ್ವಾಸ್. ಇಲ್ಲಿ ನೀನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯಾ? 1.5 ವರ್ಷದಿಂದ. ಸಂಬಳ 7.5 ಕೊಡ್ತಾರೆ. ಅದು ಇದು ಟಿಪ್ಸು ಮೇಲ್ ಕಾಸೆಲ್ಲ ಸೇರಿ ಒಂದು 10ವರೆಗೂ ಸಿಗುತ್ತೆ ಸರ್. ನಿನಗೆ ಗೊತ್ತಾ, ಅಲ್ಲಿದ್ದಾರಲ್ಲ ಬಿಸ್ನೆಸ್ ಮ್ಯಾನ್, ಅವ್ರ ಮನೆಗೆ ಕೆಲಸದವಳು ಬೆಳಿಗ್ಗೆ 8 ಗಂಟೆಗೆ ಬಂದು 10 ಗಂಟೆಗೆ ವಾಪಸ್ ಹೊಟ್ಟೋಗ್ತಾಳೆ. ಬರೀ 2 ಅವರ್ ಕೆಲಸ ಮಾಡ್ತಾಳಷ್ಟೆ. ಅವಳಿಗೆ ಎಷ್ಟು ಸಂಬಳ ಗೊತ್ತಾ? 12,000 ರೂಪಾಯಿ. ಹೌದಾ? ನಾನು ಇಡೀ ದಿನ ಮಾಡ್ತೀನಿ, ಡೇ ಆ್ಯಂಡ್ ನೈಟ್ ಅಲ್ಲ ಸರ್. ಏನ್ ಮಾಡೋದು ವಿಶ್ವಾಸ್, ಹಣೆವರ. ಬಡವರಾಗಿ ಎಷ್ಟೋ ಜನ ಹುಟ್ಟುತ್ತಾರೆ, ಆದ್ರೆ ಬಡವನಾಗೆ ಸಾಯೋನ್ನ ಮುಟ್ಟಾಳ ಅಂತಾರೆ. ನನಗೂ ದುಡ್ಡು ಮಾಡಬೇಕು, ಮನೆ ಕಟ್ಟಬೇಕು, ಅಕ್ಕನ ಮದುವೆ ಮಾಡ್ಬೇಕಂತೆಲ್ಲ ಆಸೆ ಸರ್. ಆದರೆ ಏನು ಮಾಡೋದು ಸರ್? ನಿನ್ನ ಮದುವೆ ನೋಡೋಣ ಸರ್. ಎಲ್ಲ ಅನ್ಕೊಂಡಂಗಾದ್ರೆ ಮದುವೆ, ಮಕ್ಕಳು, ಮರಿ ಎಲ್ಲ. ನಿನ್ನ ಆಸೆ ನೆರವೇರುತ್ತೆ. ಮಾತು ಕೇಳಬೇಕು, ನಾ ಹೇಳಿದ್ದೀನಿ ಮಾಡಬೇಕು. ಈಗ ನೀನ್ ನನ್ನ ಮಾತು ಕೇಳಿದ್ರೆ ನಿನ್ಗೆ ಅನುಕೂಲದ ಜೊತೆ ನಿನ್ನ ಲೈಫು ಸೆಟ್ಲ್ ಆಗತ್ತೆ, ನಿನ್ನ ಕನಸೆಲ್ಲ ನನ್ಸಾಗತ್ತೆ. ಹೆಂಗೆ? ನಾನು ನಿನಗೆ 50 ಲಕ್ಷ ಕೊಡ್ತೀನಿ. ಸಾರ್? ಹೇ ವಿಶ್ವಾಸ್, ಹೆಂಗೆ? ಆ ಹುಡುಗಿ ರೇಪ್ ಅಂಡ್ ಮರ್ಡರ್ ಮಾಡಿದ್ದು ನೀನೇ ಅಂತ ಒಪ್ಕೋ. ಬಂದ್ಬಿಡಿ. ಆಮೇಲೆ ಜೀವನ ಪೂರ್ತಿ ಜೈಲಲ್ಲಿ ಕುಳಿ ಅಂತ. ಆಮೇಲೆ ನಮ್ಮಮ್ಮ ನಮ್ಮ ಅಕ್ಕ ಆಗಲ್ಲ ಸರ್. ವಿಶ್ವಾಸ್, ನನ್ನ ಮಾತು ಕೇಳಿ ನೀನು ಜೈಲ್ಗೆ ಹೋದ್ರೆ ಅದು ಕೊಲೆಯಲ್ಲ, ಆತ್ಮಹತ್ಯೆ ಅಂತ ವಾದ ಮಾಡಿ ನಿನ್ನನ್ನು ವಾಪಸ್ ಕರ್ಕೊಂಬರ್ತೀನಿ.